ಮಾಡಿದ್ರೆ ಅವಕ್ಕೆ ಏನ್ ವ್ಯತ್ಯಾಸ ಕಂಡ್ರಿ? ಗೊತ್ತಾಯ್ತಾ ಸ್ಟೋರಿ ಹೇಳುವಾಗ? ಈಗ ಅರ್ಥ ಆಯ್ತಾ ಇದೆಲ್ಲ ಸ್ಟೋರಿ? ಈಗ ಯಾರಾದ್ರೂ ಒಬ್ರು ಹೇಳ್ಬೇಕಿದೆ ಸೇಮ್ ಸ್ಟೋರಿ ಇಂಗ್ಲಿಷಲ್ಲಿ. ಇನ್ನೊಮ್ಮೆ ರಿಪೀಟ್ ಮಾಡ್ಬೇಕಾ ಅಥವಾ ಗೊತ್ತಾಯ್ತಾ? ಟ್ರೈ ಮಾಡ್ಬೋದಾ ಯಾರಾದ್ರೂ ಒಬ್ರು? ಓಕೆ, ಕನ್ನಡದಲ್ಲಿ ಹೇಳ್ತೀನಿ. ಇಂಗ್ಲಿಷಲ್ಲಿ ಒಬ್ರು ಟ್ರೈ ಮಾಡಿ, ಕನ್ನಡದಲ್ಲಿ ಒಬ್ರು ಟ್ರೈ ಮಾಡಿ. ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ? ಡನ್? ಓಕೆ ಓಕೆ. ಕಥೆಯ ಹೆಸರು ಐದು ಬೆರಳುಗಳು. ಐದು ಬೆರಳುಗಳು ಅಲ್ವಾ? ಸೊ ಮೊದಲನೇ ಬೆರಳು ತೋರ್ ಬೆರಳು ಬಂದ್ ಹೇಳ್ತಂತೆ ನಾನೇ ಬೆಸ್ಟ್. ಯಾಕೆಂದ್ರೆ ನಾನು ತೋರ್ಸಕ್ಕೆ ಯೂಸ್ ಆಗ್ತೀನಿ, ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಯೂಸ್ ಆಗ್ತೀನಿ. ನಾನ್ ಬೆಸ್ಟ್ ನಾನ್ ಬೆಸ್ಟ್ ನಾನ್ ಬೆಸ್ಟ್ ಅಂತ ಹೇಳಿ ಇಮಿಡಿಯೇಟ್ಲಿ ಮಿಡಲ್ ಫಿಂಗರ್ ಬಂತು. ನಾನ್ ಐ ಆಮ್ ಬೆಸ್ಟ್, ಯಾಕೆಂದ್ರೆ ನಾನು ತುಂಬಾ ಟಾಲ್ ಇದ್ದೀನಿ. ಸೊ ಐ ಆಮ್ ಬೆಸ್ಟ್. Immediately next finger came out and said no no I'm best because ನಾನು ಉಂಗುರ ಹಾಕೊಳ್ಳುವ ಬೆರಳು. ನಿಮ್ಮ ಫಂಕ್ಷನ್ ಅಲ್ಲೆಲ್ಲ ನಾನು ಉಂಗುರ, ಮದುವೆ ಉಂಗುರ ಹಾಕೋದು ಯಾವ ಬೆರಳಿಗೆ? ಈ ನನ್ನ ಬೆರಳಿಗೆ. ಹಾಗೆ ನಾನೇ ಬೆಸ್ಟ್ ಅಂತ ಹೇಳುತ್ತೆ. ಅಷ್ಟೊತ್ತಿಗೆ ಕೊನೆ ಫಿಂಗರ್ ಬರುತ್ತೆ ನೋ ನೋ ನಾನ್ ಬೆಸ್ಟ್ ಅಂತ ಹೇಳುತ್ತೆ. ಯಾಕೆ? ನೀವು ದೇವರಿಗೆ ನಮಸ್ಕಾರ ಮಾಡುವಾಗ ಕೈ ಜೋಡಿಸ್ಬೇಕು ಅಂದ್ರೆ ನನ್ನ ಸಹಾಯ ಬೇಕು, ಅದಕ್ಕೆ ನಾನೇ ಬೆಸ್ಟ್ ಹೇಳುತ್ತೆ. ಅಷ್ಟೊತ್ತಿಗೆ ತೋರ್ ಬೆರಳು ಬರುತ್ತೆ. ನಿಲ್ಸಿ, ನಾನಿಲ್ಲದೆ ನೀವು ಕೈ ಬೆರಳನ್ನ ಫೋಲ್ಡ್ ಮಾಡೋಕ್ಕೂ ಆಗಲ್ಲ, ಓಪನ್ ಮಾಡೋಕ್ಕೂ ಆಗಲ್ಲ. ತೋರ್ ಬೆರಳು ಇಲ್ಲದೆ ಕ್ಲೋಸ್ ಓಪನ್ ಮಾಡೋಕ್ಕಾಗತ್ತಾ? ಸೊ ನೀವು ಬೇಕು, ನನ್ನ ಸಹಾಯ ಇಲ್ಲದೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ಆಗ ತೋರ್ ಬೆರಳು ಹೇಳ್ತು, ಆಗೆಲ್ಲ ಬೆರಳು ಹೇಳಿದ್ರು ನೀನೇ ಬೆಸ್ಟ್ ಅಂತ. ಆಗ ತೋರ್ ಬೆರಳು ಹೇಳ್ತು ಇಲ್ಲ ಯಾರು ಬೆಸ್ಟ್ ಅಲ್ಲ, ನಾವೆಲ್ಲರೂ ಒಂದೇ. ನಾವು 5 ಬೆರಳು ಕೂಡ ಒಂದೇ ಸಮನೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ಈ ಕಥೆಯ ಸಾರ. ನೀವು ಈ ಕೆಲಸ ಮಾಡಿದ್ರೆ ವಿನ್ ಆಗ್ತೀರಾ, ಬೇರೆ ಆಗಿ ಕೆಲಸ ಮಾಡಿದ್ರೆ ಸೋಲ್ತೀರಾ. ಅದಕ್ಕೆ